ನಮಸ್ಕಾರ ರೀಪ ಎಲ್ಲರಿಗೂ. ಹುಕ್ಕೇರಿಯ ಚುನಾವಣೆ, ಸೊಸೈಟಿ ಚುನಾವಣೆ ಆಯಿತು. ಚುನಾವಣೆ ಆದ ತಕ್ಷಣ ಎಷ್ಟು ಕ್ರಿಯೆ ಪ್ರತಿಕ್ರಿಯೆಗಳು, ಎಷ್ಟು ಕಮೆಂಟ್ಗಳು, ಯಾವ ರೀತಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡಂಥ ಕಮೆಂಟ್ಗಳನ್ನು ಹಾಕಿದ್ರಿ. ಆ ಕಮೆಂಟ್ಗಳಿಗೂ ಸ್ವಾಗತ ಮಾಡ್ತೀವಿ, ಅದಕ್ಕೆ ಉತ್ತರನೂ ಕೊಡ್ಬೇಕರಲ್ಲ. ಈಗ ನೀವು ಪ್ರತಿ ಸಾರಿ ಹೇಳ್ತೀರಿ ಈ ಚಾನಲ್ ಹೆಸರು ಬದಲು ಮಾಡು, ಅವ್ರ ಹೆಸರಿಡು. ಅನೇಕ ಬಾರಿ ಹೇಳ್ಕೊತ ಬಂದಿರಿ. ಮತ್ತು ಅವರಿಗೆ ಬಕೆಟ್ ಹಿಡಿತೀರಿ. ನಾವು ಬಕೆಟ್ ಹಿಡಿಯಂಗಿಲ್ಲ ರೀ, ಸಿಂಟ್ಯಾಕ್ಸ್ ಹಿಡಿದು ಬಿಟ್ಟೇವಿ. ನೀವೇನು ಮಾಡ್ಕೊಳ್ಳೋರು? ಯಾವ ರೀತಿ ಮಾತನಾಡುವಾಗ ಯಾವ ವಿಷಯಗಳನ್ನು ಅನರ್ಥ ಮಾಡುವ ಹಾಗೆ ನೀವು ಮಾತಾಡ್ತೀರಿ. ಇವತ್ತು ಗೋಕಾಕ್ ತಾಲೂಕಿನ ಸ್ಥಿತಿಗತಿ ಬಗ್ಗೆ ವಿವರವಾಗಿ ಹೇಳ್ತೀನಿ, ಕೇಳ್ರಿ. ನೀವು ಅನೇಕ ಸಂಘ ಸಂಸ್ಥೆಗಳನ್ನು ಇಲ್ಲಿ ಸ್ಥಾಪಿಸಿದಿರಿ, ಅನೇಕ ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿದ್ರಿ. ಅದನ್ನೆಲ್ಲ ಪರವಾನಗಿ ಕೊಟ್ಟವ್ರು ಯಾರು? ಆ ಪರವಾನಗಿಗೆ ಯಾರ ಹತ್ರ ಹೋಗಿ ಪರವಾನಗಿ ತೊಗೋತೀರಿ? ಇಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಿಂದುಳಿದೈತೆ ಅಂತ ಹೇಳ್ತೀರಿ. ಇಂಟರ್ನ್ಯಾಷನಲ್ ಸ್ಕೂಲ್ಗಳಾಗ್ಯಾವ, ಅನೇಕ BBA MBA ಅಂಥ ಸ್ಕೂಲ್ಗಳು ಇಲ್ಲಿ ಗೋಕಾಕ್ ತಾಲೂಕಿನಾಗ ಅದಾವೆ. ಇನ್ನು ಅದಕ್ಕೆ ಸರ್ಕಾರಿ ಸ್ಕೂಲ್ ತೊಗೊಂಬ ಅಂತ ಹೇಳ್ತೀರಿ. ಸರ್ಕಾರಿ ಸ್ಕೂಲ್ಗಳು ತೊಗೊಂಬಂದ್ರೆ ನಿಮ್ಮ ಸಂಸ್ಥೆಯವ್ರು ನೀವೆಷ್ಟು ಒತ್ತಡ ತರ್ತೀರಿ? ತರಬೇಡ್ರಿ ಅಂಥೇಳಿ ನೀವೇ ಮಾಡಿದ್ದು. ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರದೇ ಆದಂಥ ಒಂದು ಸಂಸ್ಥೆನೂ ಐತಿ. ಅದು ಎಷ್ಟು ಗಣನೀಯವಾಗಿ ಬೆಳೆದೈತಿ. ಎಷ್ಟು ಜನ ಅಲ್ಲಿ ಮಕ್ಕಳು ಶಾಲಾ ಕಾಲೇಜುಗಳಲ್ಲಿ ಉನ್ನತ ವ್ಯಾಸಂಗ ಮಾಡಕತ್ತಾರ. ಈಗ ರೆಸಿಡೆನ್ಷಿಯಲ್ ಸ್ಕೂಲ್ ಬಗ್ಗೆ ನಮ್ಮ ಮಕ್ಕಳು 5ನೇದಿಂದ PUC ವರೆಗೆ ರೆಸಿಡೆನ್ಷಿಯಲ್ ಸ್ಕೂಲ್, ಊಟ ಮತ್ತು ಆಹಾರ ಎಲ್ಲ ಫ್ರೀ, ಬಟ್ಟೆ ಫ್ರೀ. ಆ ರೆಸಿಡೆನ್ಷಿಯಲ್ ಸ್ಕೂಲ್ ಇವತ್ತು ಕರ್ನಾಟಕದಲ್ಲಿಲ್ಲ. ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅನೇಕ ಮಂತ್ರಿಗಳ ಹತ್ತಿರ ಒತ್ತಡ ಪ್ರಭಾವ ತಂದು ಇವತ್ತು ಗೋಕಾಕ್ ತಾಲೂಕಿನಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಗಳ ಸಂಖ್ಯೆಗಳನ್ನು ನೋಡ್ರಿ. ಆ ಮಕ್ಕಳು ಇವತ್ತು ಖಾಸಗಿ ಶಾಲೆಗಳಿಗೆ ಹೋದರೆ ದುಡ್ಡು ತುಂಬಕ್ಕಾಗೋದಿಲ್ಲ, ಎಮ್ಮೆ ಕಾಯಕ್ಕೆ ಹೋಗ್ತಿದ್ರು, ದನ ಕಾಯಕ್ಕೆ ಹೋಗ್ತಿದ್ರು. ಆ ಮಕ್ಕಳಿಗೆ ಉಚಿತ ಶಿಕ್ಷಣ, ಉಚಿತ ಆಹಾರ, ಉಚಿತ ಬಟ್ಟೆ ಇವತ್ತು ರಾಜ್ಯ ನೋಡ್ತೈತಿ. ಶೈಕ್ಷಣಿಕ ಕ್ಷೇತ್ರದಲ್ಲಿ 5 ಕಿಲೋಮೀಟರ್ಗೆ ಒಂದೊಂದು ರೆಸಿಡೆನ್ಷಿಯಲ್ ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಿದಂಥ ಇದೇ ಜಾರಕಿಹೊಳಿ ಸಾಮ್ರಾಜ್ಯ. ಮತ್ತೆ ಬರ್ತೀನಿ ಮುಂದಕ್ಕೆ. ಶೈಕ್ಷಣಿಕ ಕ್ಷೇತ್ರ ಮುಗಿದ ತಕ್ಷಣ ಅನೇಕ ಸಂಘ ಸಂಸ್ಥೆಗಳನ್ನು ನಿರ್ಮಿಸಿದರು. ಆ ಸಂಘ ಸಂಸ್ಥೆಗಳಿಗೆ ಪ್ರೇರಣೆ ಯಾರು ಕೊಟ್ಟರು? ಆ ಸಂಘ ಸಂಸ್ಥೆಗಳನ್ನು ಉತ್ತೇಜನ ಯಾರು ಕೊಟ್ಟರು? ಆ ಸಂಘ ಸಂಸ್ಥೆಗಳಿಗೆ ಕಾಯಕಲ್ಪದ ಶಕ್ತಿ ಯಾರು ಕೊಟ್ಟರು? ಆ ಸಂಸ್ಥೆಗಳು ಇಂದು 100 ವರ್ಷ, 50 ವರ್ಷ, ಶತಮಾನೋತ್ಸವ, ಬೆಳ್ಳಿ ಮಹೋತ್ಸವಗಳನ್ನು ಯಾರು ಆಚರಣೆ ಮಾಡಿಕೊಂಡ್ರು? ಆ ಸಂಸ್ಥೆಗಳನ್ನು ಬೆಳೆಸಲಿಕ್ಕೆ ಪ್ರೋತ್ಸಾಹ ಯಾರು ಕೊಟ್ಟರು? ನಮ್ಮ ಮಕ್ಕಳು PUC ಆದ ತಕ್ಷಣ ಅನೇಕ ಕೋಚಿಂಗ್ ಕಲಿಯುವ ಸಲುವಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೇರೆ ಜಿಲ್ಲೆಗಳಿಗೆ ಹೋಗಬೇಕಾಗ್ತಿತ್ತು. ಆ ಕೋಚಿಂಗ್ ಸೆಂಟರ್ಗಳನ್ನು ಉಚಿತ ಆಹಾರ ಕೊಟ್ಟು 2 ತಿಂಗಳು ವಸತಿ ಸೌಲಭ್ಯ ಕೊಟ್ಟು ಇದೇ ಗೋಕಾಕ ತಾಲೂಕಿನಲ್ಲಿ ನೀವು KS ಕಲಿಬೋದು, ತಹಸೀಲ್ದಾರ್ ಆಗ್ಬೋದು, PSI ಆಗ್ಬೋದು, ಮಿಲಿಟ್ರಿ ಸೇರ್ಬೋದು, ಅನೇಕ ಬ್ಯಾಂಕಿಂಗ್ ವ್ಯವಸ್ಥೆಗಳನ್ನು ಅಲ್ಲಿ ನೌಕರಿ ಸೇರ್ಬೋದು. ಅದಕ್ಕೆಲ್ಲ ಉಚಿತ ಸಹಾಯ ಸಹಕಾರ ಮಾಡಿದವರು ಯಾರು? ಇದಕ್ಕೆ ಉತ್ತರ ನಿಮ್ಮಲ್ಲಿಲ್ಲ. ಇಲ್ಲಿ ದಬ್ಬಾಳಿಕೆ, ಇಲ್ಲಿ ಗುಂಡಾಗಿರಿ, ಇಲ್ಲಿ ತೋಳಬಲ, ಇಲ್ಲಿ ಹಣಬಲ ಮಾತಾಡ್ತೀರಿ. ಯಾವ ಹಣಬಲ, ಯಾವ ತೋಳಬಲ? ಇವತ್ತು ಸಾರಾಂಶವಾಗಿ ಹೇಳಕ್ಕೆ ಬಂದೀನಿ. ಇದನ್ನು ಭಾಳ ಕೂಲಂಕುಷವಾಗಿ ನೀವು ಕೇಳಬೇಕು. ಇಲ್ಲಿ ಯಾವುದಾದ್ರೂ ಹಿಂದೂ ಮುಸ್ಲಿಂ ಜಗಳ, ಜಾತಿ ಕಲಹ, ನಾ ಹೆಚ್ಚು ನೀ ಹೆಚ್ಚು, ನಾನು ಪುಡಾರಿ, ನಾನು ಗುಂಡ, ನಾನು ರೌಡಿ ಅನ್ನೋರು ಯಾರು ಕಾಣ್ತಾರೆ ನಿಮ್ಗೆ? ಯಾವ ಜಗಳ ತಂಟೆ ತಕರಾರುಗಳು ಇದ್ದರು ಸಮನ್ವಯವಾಗಿ ಶಾಂತಿಯುತವಾಗಿ ಬಗೆಹರಿಸಿದ್ದು. ಅನೇಕ ಜಮೀನುಗಳ ವ್ಯವಹಾರಗಳಲ್ಲಿಯೂ ಸಹಿತ ಇವರ ಮಧ್ಯಸ್ಥಿಕೆಯಿಂದ ಬಗೆಹರಿಸಿಕೊಂಡು ಕೋರ್ಟ್ ಕಚೇರಿ ಅಲಿಯದೆ ಮನೆಗೆ ಆರಾಮಾಗಿದ್ದೀರಿ, ತಿಳ್ಕೊಬೇಕು. ಇನ್ನು ಮುಂದೆ ಬರ್ತೀನಿ. ಒಂದು ಕಣ್ಣಿನ ಆಪ್ರೇಷನ್ ಆಗಬೇಕಾದ್ರೆ 1 ಲಕ್ಷ ರೂಪಾಯಿ ಬೇಕು. ಒಂದು ಕಣ್ಣಿನ ಆಪ್ರೇಷನ್ ಆಗಬೇಕಾದ್ರೆ 1 ಲಕ್ಷ, 1.5 ಲಕ್ಷ ರೂಪಾಯಿ ಬೇಕು. ಆ ಆಪ್ರೇಷನ್ಗೆ ದುಡ್ಡಿಲ್ದ ಕಣ್ಣು ಕಳ್ಕೊಂಡು ಎಷ್ಟೋ ಜನ ಕೂತಿದ್ರು. ಅವರನ್ನು ಕರ್ಕೊಂಡು ಹೋಗಿ ಬೃಹತ್ ಪ್ರಖ್ಯಾತ ನೇತ್ರ ತಜ್ಞರ ಹತ್ತಿರ ಹೋಗಿ ಆಪ್ರೇಷನ್ಗಳನ್ನು ಮಾಡಿ ಕಣ್ಣಿನಿಗೆ ಬೆಳಕನ್ನು ತಂದು ಕೊಟ್ಟು ಅವರು ಕಣ್ಣಿನ ಪಟ್ಟಿ ಬಿಚ್ಚುವಾಗ ಇದೇ ವೈದ್ಯರು ಕೇಳ್ತಾರ, ಯಾರನ್ನು ನೀವು ನೋಡ್ಬೇಕು ಬಯಸ್ತೀರಿ ಅಂದಾಗ ನಾ ಜಾರಕಿಹೊಳಿ ಸಹೋದರನ ನೋಡಲಿಕ್ಕೆ ಬಯಸ್ತೀನಿ ಅಂತಾರೆ. ಇದು ಸಮಾಜ ಸೇವೆ ಅಲ್ಲ?
ನನ್ನ ಕಚೇರಿಯಿಂದಲೇ ಒಂದು 100 ಜನರಿಗೆ ನಾನು ಕಣ್ಣಿನ ಚಿಕಿತ್ಸೆ ಮಾಡಿಸಿ ಶಿಫಾರಸು ಮಾಡಿಸಿ ಕಳಿಸಿದ್ದು. ಅವೆಲ್ಲ 1 ಲಕ್ಷ ರೂಪಾಯಿ ಕಿಮ್ಮತ್ತಿನ ಖರ್ಚಿನ ದೊಡ್ಡ ದೊಡ್ಡ ಪ್ರಖ್ಯಾತ ನೇತ್ರ ತಜ್ಞ ಬೆಳಗಾವಿ ಮತ್ತು ಧಾರವಾಡದ ಅಗರ್ವಾಲ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಅದು. ಅವರು ಕಣ್ಣಿನ ಬಾಳಿನ ಬೆಳಕು ಕೊಟ್ಟರು. ಒಬ್ಬ ಯುವಕ ಜೀವನ ಪರ್ಯಂತ ಹುಟ್ಟಿದಾಗಿನಿಂದ ಕಣ್ಣಿದ್ದಿರಲಿಲ್ಲ. ಆ ಮಗುವಿಗೆ 2-2.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಮಗುವಿಗೆ ಆಪರೇಷನ್ ಮಾಡಿಸಿದರು. ಉಚಿತವಾಗಿ ಆಹಾರ ಸೌಲಭ್ಯ, ಇರುವ ವ್ಯವಸ್ಥೆ, ಇದನ್ನೆಲ್ಲ ಅವರಿಗೆ ಗಾಡಿ ಖರ್ಚು ಕೊಟ್ಟು ವಾಪಸ್ಸು ಮನೆಗೆ ಕಳಿಸಿದರು. ಆ ಮಗು ಮಾತಾಡಿದ್ದು ಸಹಿತ ನಾನು ವಿಡಿಯೋ ಮಾಡಿದ್ದೀನಿ, ನೀವು ಲಕ್ಷಾಂತರ ಜನ ನೋಡಿದಿರಿ. ಅದು ಸಮಾಜ ಸೇವೆ. ಸಮಾಜ ಸೇವೆ ಬಗ್ಗೆ ಯಾಕೆ ಕೌಂಟ್ ಮಾಡೋದಿಲ್ಲ? ಎಷ್ಟೋ ಜನ ಆಸ್ಪತ್ರೆಯಲ್ಲಿ ಉನ್ನತ ಆಪರೇಷನ್ ಸಲುವಾಗಿ ದುಡ್ಡಿಲ್ಲ, ಹೋಗಿ ಕೇಳ್ಕೊಂಡ್ಬಂದು ಲಕ್ಷಾಂತರ ರೂಪಾಯಿ ದುಡ್ಡು ತೊಗೊಂಡು ಹೋದ್ರಿ. ವಿದ್ಯಾಭ್ಯಾಸಕ್ಕೆ ಎಷ್ಟು ಜನ ಕರ್ಕೊಂಡು ಹೋದ್ರಿ? ನಾವು ಎಷ್ಟು ಜನರಿಗೆ ಹೋಗಿ ಹೇಳಿದ್ದೀವಿ, ಅಲ್ಲಿ ಹೋಗ್ರಿ ಕೊಡ್ರಿ ಅವರಿಗೆ. ಆ ಹುಡುಗಿಗೆ ದುಡ್ಡಿಲ್ಲ, ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ, ಆ ಹುಡುಗನಿಗೆ ಕೊಟ್ಟಿಲ್ಲ, ಅವ್ರನ್ನೆಲ್ಲ ಕರೆಸಿನ ಬೈಟ್ ತೊಗೋಬೇಕೇನ್ರಿ? ಸಮಾಜ ಸೇವೆ ಸದ್ದು ಗದ್ದಿಲ್ಲದ ಸೇವೆ, ಯಾರಿಗೆ ಪ್ರಚಾರ ಮಾಡಬಾರ್ದು. ಇದೇ ಪ್ರಿಯಾಂಕಾ ಜಾರಕಿಹೊಳಿ ಸಂಸದ ಆಗೋಕ್ಕಿಂತ ಮುಂಚಿತ, ಏನು ಸಂಸದ ಆದಮೇಲೆ ಸಮಾಜ ಸೇವೆ ಮಾಡ್ತಾ ಇಲ್ಲ ಆ ಹುಡುಗಿ, ಸಂಸದ ಆಗೋಕ್ಕಿಂತ ಮುಂಚಿತ ಅವಳದೇ ನೇತೃತ್ವದಲ್ಲಿ ಕ್ರೀಡೆಯಲ್ಲಿ, ಕಲೆಯಲ್ಲಿ, ಮನರಂಜನೆಯಲ್ಲಿ ಎಷ್ಟು ಪ್ರಖ್ಯಾತ ನಿಮ್ಮ ಸಂಗೀತ ಸ್ವರವನ್ನು ಇಲ್ಲಿ ಗೋಕಾಕದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ಏರ್ಪಾಡು ಮಾಡಿದಿರಿ. ಆ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಟ್ಟವರು ಯಾರು? ಆ ಪ್ರೋತ್ಸಾಹದಿಂದ ಇವತ್ತು ಹೆಸರಾಂತ ಟಿ ವಿಗಳಲ್ಲಿ ನೀವು ಹೋದ್ರಿ. ಅದಕ್ಕೆ ಬೆಂಬಲವಾಗಿ ನಿಂತವ್ರು ಯಾರು? ಆ ಕಣ್ಣೀರಿನ ಕೋಡಿ ಹರಿಸಿದ್ರು ಆ ಮಕ್ಕಳು. ನಮಗೆ ಇವತ್ತು ಈ ಪ್ರೋತ್ಸಾಹ ಇರ್ತಿರಲಿಲ್ಲ ಅಂದರೆ ಇವತ್ತು ನಾವು ಬೆಳಿತಿದ್ವಿ. ಕೈಗಾರಿಕೋದ್ಯಮದಲ್ಲಿ ಎಷ್ಟು ಮುಂದೈತಿ ಗೋಕಾಕ್ ತಾಲೂಕು, ಎಷ್ಟು ಜನರಿಗೆ ಉದ್ಯೋಗಾವಕಾಶ ಸಿಕ್ಕೈತಿ, ಎಷ್ಟು ಜನರು ಇವತ್ತು ನೌಕರಿ ಮಾಡಾಕತ್ತಾರ. ಇದೇ ಗೋಕಾಕ ತಾಲೂಕಿನಲ್ಲಿ ಒಂದು ತಲಾಟಿ ಹಿಡಿದು PSI ತಹಸೀಲ್ದಾರ್ ಅವರಿಗೆ ಎಷ್ಟು ಜನ ಹೋಗಿದ್ದಾರೆ. ಅವರಿಗೆ ಸಹಾಯಧನ ಯಾರು ಕೊಟ್ಟರು? ಅವ್ರ ಫೀಸ್ಗಳನ್ನು ಯಾರು ತುಂಬಿದ್ರು? ಕೋಚಿಂಗ್ ಯಾರು ಕೊಡಿಸಿದ್ರು? ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಯಾರು ಮಾಡಿದರು? ಈ 5 ಸಹೋದರರ ಬಗ್ಗೆ ಇವತ್ತು ಹೇಳಕ್ಕೆ ಬಂದೀನಿ. ಭಾಳ ಕಮೆಂಟ್ ಹಾಕಿದ್ದೀರಿ ನೀವು. ಈ ನಮೂನೆ ಕಮೆಂಟ್ ಹಾಕಿದ್ದೀರಿ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದಂಗೆ ಕಮೆಂಟ್ ಹಾಕಿದ್ದೀರಿ. ಆ ಕಮೆಂಟ್ ಹಾಕುವಾಗ ನಿಮ್ಮ ಅಳಿಲ ಸೇವೆ ಏನು? ನೀವೆಷ್ಟು ಜನರಿಗೆ ಕೋಚಿಂಗ್ ಕೊಡಿಸಿದಿರಿ? ನೀವೆಷ್ಟು ಜನರಿಗೆ ಕಣ್ಣನ್ನು ಆಪರೇಷನ್ ಮಾಡಿದಿರಿ? ಎಷ್ಟು ಉಚಿತ ಆರೋಗ್ಯ ಚಿಕಿತ್ಸೆಗಳನ್ನ ಶಿಬಿರಗಳನ್ನು ಮಾಡಿ ಉಚಿತ ದವಾಖಾನೆಗಳನ್ನು ಆಪರೇಷನ್ಗಳನ್ನ ಫ್ರೀ ಮಾಡಿಸಿದಿರಿ? ಎಷ್ಟು ಜನರಿಗೆ ಆಹಾರ ಧಾನ್ಯಗಳನ್ನು ಒದಗಿಸಿದಿರಿ? ಎಷ್ಟು ಜನರಿಗೆ ಹೋಗಿ ನೀವು ಅವರ ಆರೋಗ್ಯ ವಿಚಾರಣೆ ಮಾಡಿದಿರಿ? ಹೋಗಿ ಒಂದು ಪಾರ್ಲೆ ಗ್ಲುಕೋಸ್ ಬಿಸ್ಕೆಟ್ ಇಟ್ಟು ಓಡಿ ಬಂದವರು ನೀವು. ಇವತ್ತು ನಮಗೆ ಬುದ್ಧಿವಾದ ಹೇಳಿಕ್ಕೆ ಬಂದಿದ್ದೀರಿ. ಇಲ್ಲಿ ಸಮಾಜ ಸೇವೆ ಶಕ್ತಿ ಐತಿ. ಇದೇ ಬಾಲಚಂದ್ರ ಜಾರಕಿಹೊಳಿ ದೈನಂದಿನವಾಗಿ ಬೆಳಗಿಂದ ಸಾಯಂಕಾಲವರೆಗೆ ದಾನ ಧರ್ಮದಲ್ಲಿ ಕೂತಿರ್ತಾನೆ. ಹೋಗಿದ್ದೀರಿ, ನೋಡಿದಿರಿ, ಜಗತ್ತು ನೋಡೈತಿ, ಅಲ್ಲಿ ಕ್ಷೇತ್ರದ ಜನತೆ ನೋಡೈತಿ. ಎಲ್ಲಿ ಬೇರೆ ಜಿಲ್ಲೆಯವರು ಸಹಿತ ಬಂದು ಇಲ್ಲಿ ಸಹಾಯಧನ ತೆಗೆದುಕೊಂಡು ಹೋಗ್ಯಾರ. ನಿಮ್ಮ ಪ್ರತಿಯೊಂದು ಐತಿಹಾಸಿಕ ಗುಡಿ ನಿರ್ಮಾಣ ಆಗಲಿ, ಒಂದು ಮಂದಿರ ನಿರ್ಮಾಣ ಆಗಲಿ, ಒಂದು ದರ್ಗಾ ನಿರ್ಮಾಣ ಆಗಲಿ, ಒಂದು ಕಟ್ಟಡ ನಿರ್ಮಾಣ ಆಗಲಿ, ಒಂದು ಸಮಾಜ ಸೇವೆ, ಒಂದು ವಾಟರ್ ಫಿಲ್ಟರ್ ಆಗಲಿ, ಒಂದು ಜಿಮ್ ಆಗಲಿ, ವ್ಯಾಯಾಮ ಶಾಲೆಗಳಾಗಲಿ, ಎಷ್ಟು ಕೋಟಿ ಕೋಟಿ ಹಣ ಸ್ವಂತದ್ದು ತೆಗೆದುಕೊಂಡು ಹೋದ್ರಿ. ಸರ್ಕಾರದ್ದಲ್ಲ. ಸರ್ಕಾರದ ಅನುದಾನ ಬಿಡ್ರಿ, ಇದು ಖಾಸಗಿ ಅನುದಾನ ಕೊಟ್ಟಿದ್ದು. ಇದು ಸಮಾಜ ಸೇವೆ ಅಲ್ಲ. ನಿಮ್ಮದೆಷ್ಟು ಸಮಾಜ ಸೇವೆ, ಎಷ್ಟು ಸಮಾಜ ಸೇವೆಗಳನ್ನ ನೀವು ಮಾಡಿದಿರಿ? ನರಳಾಳಿ ಅಪಘಾತದಲ್ಲಿ ಸಿಕ್ಕು ದುಡ್ಡಿಲ್ಲದೆ ಆ ಆಸ್ಪತ್ರೆಯಿಂದ ಉನ್ನತ ಆಸ್ಪತ್ರೆಗೆ ಹೋಗಬೇಕಾದ್ರೆ 5-10 ಲಕ್ಷ ರೂಪಾಯಿ ಆ ಆಸ್ಪತ್ರೆ ಖರ್ಚು ಬಂದಾಗ ನೇರವಾಗಿ ನೀವು NSF ಮತ್ತು ಹಿಲ್ ಗಾರ್ಡನ್ಗೆ ಹೋಗಿ ಅಲ್ಲಿ ಹೋಗಿ ಎಕ್ಸ್ರೇ ಹಿಡ್ಕೊಂಡು ನಿಂತಾಗ ದುಡ್ಡು ಯಾರು ಕೊಟ್ಟರು? ಅದು ಸಮಾಜ ಸೇವೆ ಅಲ್ಲ. ಅಲ್ಲಿ ನೋಡಿದರು ಜಾರಕಿಹೊಳಿಯವರು, ಈ ಜಾತಿ ಆ ಜಾತಿ, ನೀ ಆ ಜಾತಿ ಅವ ಈ ಜಾತಿ ಅವ ನಿನಗೆ ಕೊಡೋದಿಲ್ಲ ಅಂದರು. ಒಂದು ಉದಾಹರಣೆ ತೋರಿಸ್ರಿ. ಇದೇ ಇವತ್ತು ಶಿವಾನಂದ ಸರ್ಕಲ್ದಲ್ಲಿ ಸಾವಿರಾರು ಜನರು ಅನ್ನ ಸಂತರ್ಪಣೆ ಆಗ್ತೈತಿ. ಬೆಳಗಿಂದ ಸಾಯಂಕಾಲವರೆಗೆ ಊಟ ಉಪಚಾರ ನಡೀತೈತಿ. ಯಾರು ನಿಮ್ಮನ್ನು ಕೇಳಿದರು ನೀವು ಎಲ್ಲಿಯವರು, ಯಾವ ಕ್ಷೇತ್ರದವರು, ಎಲ್ಲಿಂದ ಬಂದಿರಿ, ಏನು ಬಂದರು? ಊಟ ನೀಡುವಾಗ ಸಹಿತ ಊಟ ನೀಡೋ ಸಹಿತ ಕೇಳ್ತಾನ, ಎಲ್ಲಿಂದ ಬಂದಿರಿ? ಅನೇಕ ಮಂತ್ರಿಗಳು ಮನೆಗಳದಾವ, ಅಲ್ಲಿ ಚಾ ನೀರಿಲ್ಲ, ಆದರೆ ಇಲ್ಲಿ ಸಾವಿರಾರು ಜನ ಊಟ ಮಾಡ್ತಾರೆ. ಇನ್ನು ಬಂದ್ರಿ PAಗಳ ವಿಷಯ. PAಗಳಿಗೆ ಅಂದರೆ ಅವ್ರಿಗೆ ಪಗಾರ ಕೊಟ್ಟಿಟ್ಟಿರ್ತಾರೆ, ಅವ್ರ ಕರ್ತವ್ಯ ನಿರ್ವಹಿಸ್ತಾರೆ, ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ. ಅವ್ರು ಏನು ಆದೇಶ ಕೊಡ್ತಾರ, ಸೂಚನೆ ಕೊಡ್ತಾರ, ಅದರ ಪ್ರಕಾರ PAಗಳು ಕೆಲಸ ಮಾಡ್ತಾರೆ. ಆ PAಗಳ ದರ್ಬಾರದಿಂದ ಈ ಚುನಾವಣೆ ಸೋತಿತ್ತು. ಚುನಾವಣೆ ಸೋಲು ಗೆಲುವು ಯಾರು ಸೋತಿಲ್ಲ, ಯಾರು ಗೆದ್ದಿಲ್ಲ. ಎಂತಿಂಥ ಚುನಾವಣೆಯಲ್ಲಿ ಸೋತಿದ್ದು? ಯಾಕೆ ಉಮೇಶ್ ಕತ್ತಿ ಅವ್ರು ಸೋತಿಲ್ಲ? ಯಾಕೆ ದೇವೇಗೌಡರು ಸೋತಿಲ್ಲ? ಯಾಕೆ ಕುಮಾರಸ್ವಾಮಿ ಸೋತಿಲ್ಲ? ಯಾಕೆ DK ಶಿವಕುಮಾರ್ ಸೋತಿಲ್ಲ? 2 ಜನ ಸೋತಿದ್ದು. ಯಾಕೆ ರಮೇಶ್ ಜಾರಕಿಹೊಳಿ ಸೋತಿಲ್ಲ? ಇತಿಹಾಸ ಪುಟಗಳನ್ನು ತೆಗೆದುಕೊಂಡು ತೆಗಿರಿ. ಸ್ವತಃ ಇಂದಿರಾ ಗಾಂಧಿ ಸೋತಿದ್ದು, ಇದೇ ವಿಶ್ವನಾಥ್ ಪ್ರತಾಪ್ ಸಿಂಗ್ ಸೋತಿದ್ದು. ದೇಶದ ಇತಿಹಾಸಗಳಲ್ಲಿ ಊರಲ್ಲಿ ಒಬ್ಬ ದೊಡ್ಡ ಜಮೀನ್ದಾರ, ಕೋಟ್ಯಾಧೀಶ, ಸಾವಿರಾರು ಕೋಟಿ ಒಡೆಯ, ಅವನು ಸಹಿತ ಸೋತಿದ್ದ.
ಅದಕ್ಕೆ ಗೌತಮ್ ಬುದ್ಧರು ಹೇಳ್ತಾರೆ, ಒಂದು ಮಾತು ಇವತ್ತು ಇಲ್ಲಿ ನೆನಪಿಗೆ ಬರ್ತೈತಿ. ಬುದ್ಧ ಪ್ರೇಮದ ಭಿಕ್ಷೆ ಹಿಡಿದು ಮಹಾತ್ಮನಾದ, ಮಹಾತ್ಮ ಗಾಂಧಿ ಶಾಂತಿಯ ಭಿಕ್ಷೆ ಹಿಡಿದು ಹುತಾತ್ಮನಾದ. ಒಬ್ಬ ಊರಿನ, ಒಬ್ಬ ರಾಜ್ಯದ, ದೇಶದ, ಜಗತ್ತಿನ ದೊಡ್ಡ ಗಣ್ಯಮಾನ್ಯ ವ್ಯಕ್ತಿ ಒಂದು ಹುಚ್ಚಾಸ್ಪತ್ರೆಗೆ ಭೇಟಿ ಕೊಡ್ತಾನೆ. ಹುಚ್ಚಾಸ್ಪತ್ರೆಗೆ ಭೇಟಿ ಕೊಟ್ಟಾಗ ಎಲ್ಲ ಹುಚ್ಚರು ಅವನಿಗೆ ಸಲಾಮ್ ಹೊಡಿತಾರೆ. ಎಲ್ಲ ಹುಚ್ಚರು ಸಲಾಮ್ ಹೊಡೆದಾಗ ಅದರಲ್ಲಿ ಒಬ್ಬ ಹುಚ್ಚ ಸಲಾಮ್ ಹೊಡೆಯುವುದಿಲ್ಲ. ಆವಾಗ ಈ ವೈಭವಪೂರಿತ ಠೇಂಕಾರದಿಂದ ಬಂದಂಥ ಕೆಂಡಾಮಂಡಲ ಆದಂಥ ಗಣ್ಯ ಹೇಳ್ತಾನ, ಎಲ್ಲ ಹುಚ್ಚರು ಸಲಾಮ್ ಹೊಡೆದ್ರು, ಆ ಹುಚ್ಚ ನನಗೆ ಸಲಾಮ್ ಯಾಕೆ ಹೊಡೆದಿಲ್ಲ ಅಂತೇಳಿ ವೈದ್ಯನ ಕೇಳ್ತಾರೆ. ವೈದ್ಯ ಹೇಳ್ತಾನ, ಎಲ್ಲರೂ ಹುಚ್ಚರು ಸಲಾಮ್ ಹೊಡೆದ್ರು, ಅವನು ಹುಚ್ಚ ಸಲಾಮ್ ಹೊಡಿಲಿಲ್ಲ, ಅವನ ಹುಚ್ಚ ಈಗ ಬಿಟ್ಟೈತಿ ಅಂತ ಹೇಳ್ತಾನೆ. ನೋಡ್ರಿ ಸ್ವಾರಸ್ಯಕರ ಘಟನೆ ಹೆಂಗೆ ನಡೀತಾವ ಇತಿಹಾಸದಲ್ಲಿ. ಆ ಹುಚ್ಚ ಈಗ ನಿಮಗೆ ಬಿಡಬೇಕು. ಆ ಹುಚ್ಚತನ ನಿಮಗೆ ಬಿಡ್ರಿ, ಯಾವುದೋ ಮೈನಸನ್ನು ಭಾಳ ದೊಡ್ಡ ವೈಭವೀಕರಣ ಮಾಡ್ಲಿಕ್ಕೆ ಹೋಗ್ತೀರಿ. ಸಮಾಜ ಸೇವೆ ಯಾವ ರೀತಿ ಮಾಡಬೇಕು. ಈ ಜಾರಕಿಹೊಳಿ ಸಹೋದರರು ಸಾವಿರಾರು ಕೋಟಿ ಗಳಿಸಿರ್ಬೋದು, ನೂರಾರು ಕೋಟಿ ಗಳಿಸಿರ್ಬೇಕು. ಅವರು ಉದ್ಯೋಗಗಳದಾವ, ಉದ್ಯೋಗಪತಿಗಳದಾರ, ಮೆಹನತ್ ಮಾಡ್ತಾರೆ, ದುಡಿತಾರೆ, ಏನು ಬೇಕಾದ ಮಾಡ್ತಾರೆ, ನೂರಾರು ಕೋಟಿ ಗಳಿಸಿರ್ಬೋದು. ಅದರಲ್ಲಿ ದಾನ, ಧರ್ಮ, ಚಾರಿಟಿ ಎಷ್ಟೈತಿ ಕೌಂಟ್ ಮಾಡಬೇಕು. ಪ್ರತಿ 5 ಸಹೋದರರ ಹತ್ತಿರ ಹೋಗಿ ನಮಗೆ ಆ ಸಮಸ್ಯೆ ಐತಿ, ಈ ಸಮಸ್ಯೆ ಐತಿ, ಪ್ರತಿಯೊಂದು ಧಾರ್ಮಿಕ ಆಗಲಿ, ನಮ್ಮ ವೈಯಕ್ತಿಕ ಮನೆ ಕೆಲಸ ಆಗಲಿ, ಮನೆಯ ಕಾರ್ಯಕ್ರಮಗಳಿಗಾಗಲಿ, ಒಂದು ಜಾತ್ರೆಯ ಕಮಿಟಿ ಆಗಲಿ, ಒಂದು ಉರುಸು ಮಾಡುವುದಾಗಲಿ, ಒಂದು ಒಳ್ಳೆಯ ಕಲ್ಯಾಣ ಕಾರ್ಯಕ್ರಮ ಸಹಿತ ಆಗಲಿ, ಅಲ್ಲಿ ದಾನ ಧರ್ಮದ ರೂಪದಲ್ಲಿ ನೀವು ದುಡ್ಡು ತರ್ತೀರಲ್ಲ, ತೊಗೋಬಾರ್ದು ಆಮೇಲೆ ನೀವು ದುಡ್ಡು. ಮತ್ತು ಯಾಕೆ ಅವ್ರನ್ನ ಹೀಯಾಳಿಸಿ ಬೇಕು ಅಂತ ಹೋಗ್ತೀರಿ? ಇವರಲ್ಲಿ ಏನು ಒಂದು ಗುಣ, ಇಲ್ಲಿ ಜಾತೀಯತೆಯ ಒಂದು ಇಲ್ಲ. ಅಲ್ಲಿ ನೋಡ್ರಿ ನೀವು, ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್. ಅವ ಯಾವ ಉಚ್ಚ ಜಾತಿಯವ ಇರಲಿ, ಕೆಳಗಿನ ಜಾತಿಯವ ಇರಲಿ, ಅವ ದೊಡ್ಡ ಮಹಾನ ಶ್ರೀಮಂತ ಇರಲಿ, ಬಡವಿರಲಿ, ಒಂದೇ ತಾಟು, ಒಂದೇ ಸಮನಾಗಿ ಎಲ್ಲರೂ ಅದೇ ಪದಾರ್ಥ ತಿನ್ನೋದು, ಇದು ಒಂದು ವೈಶಿಷ್ಟ್ಯ ಅವ್ರ ಮನೆಯಲ್ಲಿರೋದು. ಇವತ್ತು ಸಂಘ ಸಂಸ್ಥೆಗಳ ಚುನಾವಣೆಯಲ್ಲಿ ಕೈ ಹಾಕ್ತಾರೆ, ಇವತ್ತು ಬೃಹತ್ ಚುನಾವಣೆಗಳಲ್ಲಿ ಕೈ ಹಾಕ್ತಾರೆ, ಮತ್ತು ಎಲ್ಲವೂ ನಮಗೆ ಬೇಕು ಅನ್ನುವ ಪ್ರಶ್ನೆಗಳನ್ನ ನೀವು ಕೇಳ್ತೀರಿ. ಆ ಪ್ರಶ್ನೆಗಳಿಗೆ ಉತ್ತರ ಐತಿ. ನೀವು ಎಷ್ಟು ಸಲ ಆರಿಸಿ ಬಂದು ಎಷ್ಟು ಸಮಾಜ ಸೇವೆ ಮಾಡಿದಿರಿ? ಇವರು ಯಾಕೆ ಆರಿಸಿ ಬರ್ತಾರ? ಜನ ಎಲ್ಲಿಯವರೆಗೆ ಅವ್ರ ಕೈ ಹಿಡಿತಾರ ಅಲ್ಲಿವರೆಗೆ ಸಾಮ್ರಾಜ್ಯ ಬೆಳೆಯೋದು ಉಳಿಯೋದು. ಜನನೇ ಬೇಡ ಅಂದಾಗ ನಿಮ್ಮ ಶಕ್ತಿ ಉಳಿಯೋದಿಲ್ಲ, ನಿಮ್ಮ ತಾಕತ್ತು ಉಳಿಯೋದಿಲ್ಲ. ಜನ ಬಯಸಿ ಬಂದಿರ್ತಾರ, ನೀವು ನಮಗೆ ಲೀಡರ್ ಆಗಬೇಕು, ನಿಮ್ಮಿಂದ ನಮ್ಮ ಕಾರ್ಯ ನೆರವೇರಬೇಕು, ನೀವೇ ನಮಗೆ ಆರಾಧ ದೈವ, ನೀವೇ ನಮಗೆ ಶಕ್ತಿ. ಯಾಕೆ ಅವ್ರವ್ರ ಮನೆಗಳ್ದಾಗ ಸಾವಿರಾರು ಜನ ಇರ್ತಾರ್ರಿ? ಈ ಪ್ರಶ್ನೆಗೆ ಉತ್ತರ ಕೊಡ್ರಿ. ಇವತ್ತು ಅವರು ಒಬ್ಬರೇ ಇದ್ದಾಗ ನೀವು ಎಲ್ಲಾದ್ರೂ ನೋಡಿದಿರಿ, ಕನಿಷ್ಠ ಇಲ್ಲಂದ್ರೂ ಒಂದು 1000-2000 ಜನ ಅವ್ರ ಮನೆ ಮುಂದಿರ್ತಾರೆ. ಅಧಿಕಾರ ಇರಲಿ ಬಿಡಲಿ, ಮಾಜಿ ಇರಲಿ, ಶಾಸಕ ಇರಲಿ, ಮಂತ್ರಿ ಇರಲಿ, 1000 ಜನ ಯಾಕೆ ಕೊಡ್ತಾರೆ? ಸರ್ಕಾರಿ ಹಣ. ಇವತ್ತು ಗೋಕಾಕ ತಾಲೂಕಿನಲ್ಲಿ ಅನುದಾನದ ವೆಚ್ಚ ಲೆಕ್ಕ ಕೇಳ್ರಿ, ಸಾವಿರಾರು ಕೋಟದಲ್ಲಿ ಐತಿ. ಯಾವ ಕೆಲಸನೂ ಆಗಿಲ್ಲ, ನಿಮ್ಮ ರಸ್ತೆಗಳು ಆಗಿಲ್ಲ, ನೀವು ಕಾರ್ಗಳು ನೀವು ಓಡಾಡೋದು ಇಲ್ಲ, ನಿಮ್ಮ ರಸ್ತೆಗಳು ಹೊಲಗಳಿಗೆ ನೀವು ಹೋಗೋದೇ ಇಲ್ಲ, ನಿಮಗೆ ಬೀದಿ ದೀಪಗಳೇ ಇಲ್ಲ, ಕತ್ತಲ್ದಾಗ ಕೂತೀರಿ, ರಸ್ತೆಗಳು ಇಲ್ಲದ ಕೂತೀರಿ, ಯಾವುದೇ ಸರ್ಕಾರಿ ವ್ಯವಸ್ಥೆ ಇಲ್ಲದ ಕೂತೀರಿ, ರಾತ್ರಿ ಹಗಲಿ ಕಚೇರಿಗಳು ಕೆಲಸ ಮಾಡ್ತಿರ್ತಾವ, ಅದು ಕೆಲಸ ಇಲ್ಲದ್ರೆ ನೀವು ವಾಪಸ್ ಬಂದಿರಿ. ಎಷ್ಟು ಮಕ್ಕಳು ಇವತ್ತು ನಮ್ಮ ಗೋಕಾಕ ತಾಲೂಕಿನಲ್ಲಿ ಉನ್ನತ ವ್ಯಾಸಂಗಗಳನ್ನು ಮಾಡಿ ಉನ್ನತ ಹುದ್ದೆಗಳನ್ನು ಪಡೆದಿದ್ದು. ಗೋಕಾಕ್ ಶಿಕ್ಷಣ ಕ್ರಾಂತಿ ಇಲ್ಲ, ಗೋಕಾಕದಲ್ಲಿ ಯಾವುದೇ ಲಭ್ಯತೆ ಇಲ್ಲ. ಅನೇಕ ಸಂಘ ಸಂಸ್ಥೆಗಳನ್ನು ನೀವೇ ಬೆಳೆಸಿದಿರಿ, ದೊಡ್ಡ ಮಟ್ಟದಲ್ಲಿ ನೀವು ಅದೇರಿ. ಮತ್ತು ಇನ್ನು ಅಲ್ಲಿ ಆರೋಪ ಪ್ರತ್ಯಾರೋಪ ಮಾಡುವಾಗ ವಿಚಾರ ಮಾಡಬೇಕು, ಯಾವ ಬಂಡವಾಳದಿಂದ ನೀವು ಮಾತಾಡ್ತೀರಿ? ಮುಕ್ತ, ಎಲ್ಲರಿಗೂ ಮುಕ್ತ ಐತಿ. ಒಂದು ವೈಶಿಷ್ಟ್ಯ ಇಲ್ಲೊಂದು ಬಹಳ ಗಮನಿಸಬೇಕಾದ ಒಂದು ವಿಷಯ ಹೇಳ್ತೀನಿ. ಯಾವುದೇ ಒಂದು ಹೆಣ್ಣು ಮಗಳು ರಾತ್ರಿ 12ರಿಂದ 2 ಗಂಟೆಗೆ ಏಕಾಂಗಿಯಾಗಿ ಮನೆ ಹಿಡಿದಿದ್ದು ನೋಡಿದಿರಿ ನೀವು? ಇದು ಗೋಕಾಕದಲ್ಲಿ ನೀವು ಕಾಣ್ಬೋದು. ರೇಪ್ ಅತ್ಯಾಚಾರ ಕೇಳಿದಿರಿ ಎಲ್ಲಾದರೂ? ತೆಗೆದು ನೋಡ್ರಿ, ಪೊಲೀಸ್ ಇಲಾಖೆ ಇತಿಹಾಸಗಳನ್ನ ತೆಗೆದು ನೋಡ್ರಿ, ಪೋಕ್ಸೋಗಳನ್ನು ತೆಗೆದು ನೋಡ್ರಿ, ಅತ್ಯಾಚಾರ ರೇಪ್ಗಳನ್ನ ತೆಗೆದು ನೋಡ್ರಿ. ಹೊಡೆದಾಟ ಬಡದಾಟ, ಹೊಲಗಳ ಜಮೀನು ವ್ಯವಹಾರ, ಆಸ್ತಿ ವ್ಯವಹಾರ, ಅಣ್ಣ ತಮ್ಮಂದಿರ ವ್ಯವಹಾರ, ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸಿ ಇವತ್ತು ನ್ಯಾಯದ ದೇಗುಲದಂತೆ ತೀರ್ಪುಗಳನ್ನು ನೀಡಿದಂಥ ಈ ಸಹೋದರರ ಬಗ್ಗೆ ನಿಮಗೆ ಮಾತನಾಡಲಿಕ್ಕೆ ಒಂದು ಸ್ವಲ್ಪ
ಭಾಂಡೋಲ್ ಇರಬೇಕು. ಮಾತನಾಡುವ ನಿಮ್ಮಲ್ಲಿ ಶಕ್ತಿ ಇಲ್ಲ ಅಂದರೆ ಸುಮ್ಮಿರಬೇಕು. ಯಾವನೋ ಒಬ್ಬನು ಓದರೆ ಹಿಡಿದಂದ್ರೆ ಆಗೋದಿಲ್ಲ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಪರಿಚಯವಿಲ್ಲದ ವ್ಯಕ್ತಿಗಳನ್ನು ನೋಡಿದರೆ ನಾಯಿ ಬೊಗಳ್ತಾವೆ. ಪರಿಚಯವಿಲ್ಲದ ವ್ಯಕ್ತಿಗಳನ್ನು ನೋಡಿದರೆ ನಾಯಿ ಬೊಗಳ್ತಾವೆ. ಆದರೆ ಮನುಷ್ಯರು ಹಾಗಲ್ಲ. ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಬಗ್ಗೆ ಎಲ್ಲ ತಿಳಿದು ಬೊಗಳ್ತಾರೆ. ನಮ್ಮ ಪರಿಚಯಸ್ಥರು, ನಮ್ಮ ಜೊತೆ ಇದ್ದವರು, ನಮ್ಮ ಜೊತೆ ಇದ್ದುಕೊಂಡು ನಮ್ಮಿಂದನೇ ಕೆಲಸ ಮಾಡಿಕೊಂಡು ನಮ್ಮಿಂದಲೇ ಎಲ್ಲವನ್ನ ಮಾಡಿಕೊಂಡು ನಮ್ಮ ವಿರುದ್ಧವೇ ಬೊಗಳ್ತಾರೆ. ಇತಿಹಾಸ ಅಲ್ರಿ. ಪರಿಚಯವಿಲ್ಲದವರು ಬೊಗಳ್ತಾವ. ಅಪರಿಚಿತ ವ್ಯಕ್ತಿಗಳನ್ನು ನೋಡಿದರೆ ಆ ನಾಯಿಗಳು ಬೊಗಳ್ತಾವೆ. ಆದರೆ ಇಲ್ಲಿ ಪರಿಚಯ ಇದ್ದು ಎಲ್ಲ ಕೆಲಸ ಮಾಡಿಕೊಂಡು ತಿಂದು ಉಂಡು ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಇವರೇ ಮಾಡಿದರು, ನಮ್ಮ ಸಾಹುಕಾರ ಕಡೆಯಿಂದ ಕೆಲಸ ಆಯ್ತು ಅಂಥೇಳಿ ಆ ವ್ಯಾಪ್ತಿಯಲ್ಲಿ ಅಂತೀರಿ, ಹೊರಗೆ ಮತ್ತೆ ಬೈತೀರಿ. ಯಾಕ ಬೇರಿ? ಆ ಸಾಮ್ರಾಜ್ಯ ಅಳಗಾಡಿಸ್ಲಿಕ್ಕೆ ಶಕ್ತಿ ಯಾರ ಕೈಯಿಂದ ಆಗಿಲ್ಲ, ಆಗೋದಿಲ್ಲ. ಇನ್ನೂ 25 ವರ್ಷ ಅದು ಸಾಮ್ರಾಜ್ಯ ಬೆಳೀತಾ ಇರೋದು. ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅವರ ಮನೆಯಲ್ಲಿ ಶಾಸಕರಾಗವ್ರ. ಶಾಸಕ ಯಾಕೆ ಆಗತಾರ? ಆ ಗುಣಮಟ್ಟ ಕ್ವಾಲಿಟಿ ಇರ್ತೈತಂತೇಳಿ ಶಾಸಕ ಆಗ್ತಾರ. ಇಲ್ಲಿಗೆ ಎಲ್ಲರೂ ಆಗುವುದಿಲ್ಲ. ಎಷ್ಟು ಸಂಘ ಸಂಸ್ಥೆಗಳಿಗೆ ಅನುದಾನ ತೊಗೊಂಬಂದ್ರಿ ನೀವೇ ದುಂಬಾಲ ಬಿದ್ದು? ಎಷ್ಟು ಶಿಫಾರಸು ಪತ್ರಗಳನ್ನು ತೆಗೆದ್ರಿ? ಕಂಪ್ಯೂಟರ್ದಾಗೆಲ್ಲ ಐತಿ, ಯಾರ್ಯಾರು ತೊಗೊಂಡು ಹೋಗಿದ್ದೀರಿ ಅನ್ನೋದು. ಯಾವ್ಯಾವ ಕೆಲಸಗಳನ್ನ ಮಾಡ್ಕೊಂಡ್ರಿ? ವಿಧಾನಸೌಧದಲ್ಲಿ, ವಿಕಾಸಸೌಧದಲ್ಲಿ, MS ಬಿಲ್ಡಿಂಗ್ದಲ್ಲಿ ನಿಮ್ಮ ಅಧಿಕಾರಿಗಳ ವರ್ಗ ಮಾಡುವ ಸಲುವಾಗಿ ಎಷ್ಟು ಜನ ಹೋಗಿ ನೀವು ಶಿಫಾರಸು ಪತ್ರಗಳನ್ನ ತೆಗೆದುಕೊಂಡು ಕೆಲಸ ಮಾಡ್ಕೊಂಡ್ರಿ? ಅದು ಆದ್ಯ ಕರ್ತವ್ಯ ಐತಿ. ಅವಾಗ ಏನಾದರೂ ನಿಮಗೆ ನಕಾರಾತ್ಮಕ ಉತ್ತರ ಕೊಟ್ರ? ಆಗೋದಿಲ್ಲ ಅಂತ ಹೇಳಿದ್ರ? ಮಾಡ್ತೀನಿ ಅಂಥೇಳಿ ಮಾಡಿ ಕೊಟ್ಟದ್ದು ನೋಡಿದಿರಿ. ಅದರ ಹಿಂದೆ ನೀವು ಕಾಣದ ಕೈವಾಡದಂತೆ ನೀವೇನು ಮಾಡಿದಿರಿ? ಅದು ಇತಿಹಾಸ ಐತಿ. ಅದರ ಸಲುವಾಗಿ ಒಂದು ಹುಕ್ಕೇರಿಯ ಸೊಸೈಟಿ ಚುನಾವಣೆ ಇವತ್ತು 42,000 ವೋಟಿಂಗ್ದಲ್ಲಿ 22,000 ವೋಟಿಂಗ್ದಿಂದ ಇದೇ ಸ್ವಾಭಿಮಾನ ರಮೇಶ್ ಕತ್ತಿ ಪೆನಲ್ ಗೆದ್ದು ಬಂತು. 20,000 ಮತಗಳನ್ನು ಅಲ್ಲಿ ತೆಗೆದುಕೊಂಡಂಥ ಇದೇ ಅಪ್ಪನಗೌಡ ಪಾಟೀಲ್ ಜಾರಕಿಹೊಳಿ ಪೆನಲು 30 ವರ್ಷದ ಇತಿಹಾಸದಲ್ಲಿ ಚುನಾವಣೆ ಆಗಲಿಲ್ಲ. 30 ವರ್ಷದ ಇತಿಹಾಸದ ನಂತರ ಚುನಾವಣೆ ಆದಾಗ 22,000 ಮತಗಳ ತೆಗೆದುಕೊಂಡ್ರು. ಇದು ಇತಿಹಾಸ ಅಲ್ಲೇನ್ರಿ? ತಿರಸ್ಕೃತ ಮತಗಳು ಎಷ್ಟು? ಅದು 7-8 ಸಾವಿರ. ಜನರಿಗೆ ಟ್ರೈನಿಂಗ್ ಕೊಡುವಲ್ಲಿ ಕೊರತೆ ಆಯಿತು. ಅಲ್ಲಿ ಜನರಿಗೆ ಒಂದು ಸ್ವಲ್ಪ ತಿಳಿಸಿ ಹೇಳುವ ಸಲುವಾಗಿ ಕೊರತೆ ಆಯಿತು. ಚುನಾವಣೆಗಳನ್ನು ಸೋಲು ಗೆಲುವುಗಳನ್ನು ಯಾವ ರೀತಿ ನೋಡ್ತೀರಿ? ಒಂದು ಪಂದ್ಯಾಟ. ಪಂದ್ಯದಲ್ಲಿ ಸೋಲು ಗೆಲುವಾಗುವುದಿಲ್ಲ, ಅದು ಸ್ವಾಭಾವಿಕ. ಇವತ್ತು ಇವ್ರು ಗೆದ್ದಿರ್ಬೋದು, ನಾಳೆ ಅವ್ರು ಗೆಲ್ಬೋದು. ಅದೃಷ್ಟದ ಬಲ ರಮೇಶ್ ಕತ್ತಿಗಿತ್ತು, ರಮೇಶ್ ಕತ್ತಿ ಗೆಲುವು. ರಮೇಶ್ ಕತ್ತಿಗೆ ಅವ್ರ ಜನ ಹಿಡಿದ್ರು. ರಮೇಶ್ ಕತ್ತಿ ಮಾಡಿದ ಕೆಲಸಗಳಿಗೆ ಕಾರ್ಯರೂಪಕ್ಕೆ ತಂದು ನಮಗೆ ಇದೇ ನಾಯಕ ಬೇಕಂದ್ರು. ಆ ಕತ್ತಿ ಕಡೆ ವಾಲಿದ್ರು. ಆದರೆ 22,000 ಜನ ಇಲ್ಲಿ ಬೆನ್ನತ್ಯಾರ. 42,000 ವೋಟಿಂಗ್ದಲ್ಲಿ ಇವರು ಇಷ್ಟು ಗೆಲುವು ಸಾಧಿಸಿದರು. ಅದು ಅಜಗಜಾಂತರ ಏನು ಫರಕಲ್ಲ. ತಿರಸ್ಕೃತ ಮತಗಳು ನೋಡ್ರಿ. ಪ್ರತಿಯೊಂದು ಚುನಾವಣೆಯಲ್ಲಿ ಪ್ರೀತಿ ವಿಶ್ವಾಸದ ಸಂಕೇತಗಳನ್ನು ನೋಡಬೇಕು. ಯಾರ್ಯಾರೋ ಹುಯ್ 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 ಅಂತೇಳಿ ಒದರಾಡ್ಕೊತ ಹೋದ್ರೆ ಕೆಲಸ ಆಗೋದಿಲ್ಲ. ಯಾವ ರೀತಿ ಕಮೆಂಟ್ಗಳನ್ನ ಹಾಕಿದಿರಿ? ನಿಮ್ಮ ಸಂಸ್ಕೃತಿ ಏನು? ಆಮೇಲೆ ಆ ಕಮೆಂಟ್ಗಳನ್ನು ಪ್ರತಿಯೊಂದು ನೋಡ್ಕೊತ ಹೋದ್ರೆ ನಿಮ್ಮ ಸಂಸ್ಕೃತಿ ಏನೈತೆ ಅನ್ನೋದು ಗೊತ್ತಾಗ್ತೈತಿ. ನೀವು ಸಂಸ್ಕೃತಿ ಉಳ್ಳವರು, ಸ್ವಾಭಿಮಾನ ಉಳ್ಳವರು. ನಮ್ಮ ಸಂಸ್ಕೃತಿ ಹಾಗಿಲ್ಲ, ನಮ್ಮ ಸ್ಟೈಲ್ ಬೇರೆ, ಗೋಕಾಕ ಸ್ಟೈಲ್ ಬೇರೆ, ಹುಕ್ಕೇರಿ ಸ್ಟೈಲ್ ಬೇರೆ. ಮತ್ತು ಈ ಕಮೆಂಟ್ ಮುಖಾಂತರ ನಿಮ್ಮ ಸ್ಟೈಲ್ ಐತಿ? ಏನು ಅವಾಚ್ಯ ಶಬ್ದಗಳು ನಿಮ್ಮ ಬಾಯಲ್ಲಿ ಬಂದವ? ಆ ಉದುರಿದ ಕಮೆಂಟ್ಗಳು. ಈ ರೀತಿ ನೀವು ಮಾಡ್ಕೋತ ಹೋದ್ರೆ ನಿಮ್ಮ ಸಂಸ್ಕೃತಿ ಏನೈತಿ? ನಿಮ್ಮ ಸಂಸ್ಕೃತಿ ಬಗ್ಗೆ ಆಳವಾಗಿ ಅಧ್ಯಯನ ಮಾಡ್ಕೊಡ್ರಿ. ಇನ್ನಿತರರ ಬಗ್ಗೆ ಬಟ್ಟು ತೋರಿಸುವಾಗ 4 ಬೆರಳು ನಿಮ್ಮ ಹತ್ರ ಅದ ಅನ್ನೋದು ನೋಡ್ರಿ. ಯಾರಿಗೆ ಯಾರು ಬಕೆಟ್ ಹಿಡಿತಾರ? ಸಮಾಜ ಸೇವೆಯಿಂದ ಇವತ್ತು ನಾವು ಇಲ್ಲಿಂದನೇ ನಮ್ಮ ಕಚೇರಿಯಿಂದ ಎಷ್ಟು ನೊಂದವರು ಬರ್ತಾರ. ನಾವು ನೇರವಾಗಿ 5 ಸಹೋದರಿಗೆ ದೂರವಾಣಿ ಮುಖಾಂತರ ಹೇಳ್ತೀವಿ, ಇದು ಕೆಲಸ ಆಗಬೇಕು, ಭಾಳ ನೊಂದಾರ, ಅಲ್ಲಿ ನಿಮ್ಮ ಕಡೆ ಬರೋ ಸಲುವಾಗಿ ನಾ ಕಳಿಸ್ಕೊಡಾಕತ್ತೀನಿ ಅಂದಾಗ ಲಕ್ಷದ ಕಂತೆಗಳನ್ನು ತೆಗೆದುಕೊಂಡು ತಮ್ಮ ಕೆಲಸಗಳನ್ನು ಮಾಡಿಕೊಂಡರು, ತಮ್ಮ ಜೀವನೋಪಾಯದ ಒಂದು ಕಾರ್ಯಗತಗೊಳಿಸಿಕೊಂಡರು. ಇವತ್ತು ನೆಮ್ಮದಿಯ ಜೀವನವನ್ನು ಬದುಕಿಸಿದರು. ಇವತ್ತು ಜಾತ್ಯತೀತ ಮನೋಭಾವನೆಯ ವ್ಯಕ್ತಿತ್ವ ಉಳ್ಳಂಥ ಗೋಕಾಕ ತಾಲೂಕದಲ್ಲಿ ಯಾಕೆ ವಿಷ ಬೀಜ ಬಿತ್ತಾಕತ್ತೀರಿ? ಯಾರು ವೈಭವಗಳು, ಯಾರು ವೈಭವ ಪೂರಿತಗಳು. ಎಷ್ಟು ಹೋರಾಟಗಳು ನಡೆದವು, ಆದರೆ ಸೋಲಿಸಲಿಕ್ಕೆ ಆಗಲಿಲ್ಲ. ಇಲ್ಲಿ ಜಾತಿವಾದತನ ಇಲ್ಲ. ನೀವು ಜಾತಿಯ ಬೀಜವನ್ನು ವಿಷ ಬೀಜ ಬಿತ್ತಿ ಇಲ್ಲಿ ಎತ್ತಿ ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟರೆ ಅದು ಶೂನ್ಯ. ಈ ಸಾರಾಂಶ ಯಾಕೆ ಹೇಳಿದ್ದೀನಿ ಅಂದರೆ, ನನ್ನ ಕಳೆದ 8 ದಿನದಲ್ಲಿ ನೀವು ಅವಾಚ್ಯ ಶಬ್ದಗಳನ್ನು ಬಳಸಿ ಏನು ನಿಮ್ಮ ಅನಿಸಿಕೆಗಳನ್ನ ಹಾಕಾಕತ್ತೀರಿ? ನೀವು
ಜ್ಞಾನೋದಯ ಮಾಡ್ಕೊಳ್ಬೇಕು, ಮನಸ್ಸನ್ನು ಪರಿವರ್ತನೆ ಮಾಡ್ಕೋಬೇಕು. ಈ ವಿಡಿಯೋ ನೋಡಿ ಆದ್ರೂ ನೀವು ಮತ್ತೆ ಹಾಕೋವ್ರನ್ನ, ಅದು ನನಗೆ ಗೊತ್ತೈತಿ. ಆದರೆ ಸತ್ಯಾಂಶ ಹೇಳುವ ಕರ್ತವ್ಯ ಈ ಕುಟುಂಬ ಏನು ಮಾಡೈತಿ, ಇವತ್ತು ರಾಜ್ಯಕ್ಕೆ ಏನು ಕೊಟ್ಟೈತಿ, ಇಡೀ ಬೆಳಗಾವಿ ಜಿಲ್ಲೆಗೆ ಏನು ಕೊಟ್ಟೈತಿ, ಎಲ್ಲೆಲ್ಲೋ ಜಿಲ್ಲೆಗಳಿಂದ ಬಂದಂಥ ಜನ ಅವರ ಕ್ಷೇತ್ರದವರಲ್ಲ, ನೀವೇ ನನಗೆ ಓಟ್ ಹಾಕಿರೇನ ಅಂಥೇಳಿ ಯಾವೊಬ್ಬನೂ ಸಹಿತ ಅನ್ನುವುದಿಲ್ಲ. ಅವರ ಕೈಲಾದ ಮಟ್ಟಿಗೆ ಸಹಾಯ ಸಹಕಾರಗಳನ್ನು ಕೊಟ್ಟು ಮಾಡಿ ಇವತ್ತು ನೆಮ್ಮದಿಯ ಜೀವನ ಬದುಕಿ ಒಂದು ದಾರಿ ತೋರ್ಸಾಕತ್ತಾರ. ಈ ಕುಟುಂಬದ ಅವಹೇಳನ ಮಾಡುವ ಸಲುವಾಗಿ ನೀವೇನು ಎಷ್ಟು ಪ್ರಯತ್ನ ಪಟ್ಟರೂ ಸಹಿತ ಅದು ಅಲಗಾಡಲಿಕ್ಕೆ ಸಾಧ್ಯವಿಲ್ಲ. ನಾನು 1000 ಸಲ ಹೇಳಿದ್ದೀನಿ, ಇದು ದೊಡ್ಡ ಆಲದ ಮರ, ಬೇರೆ ಎಲ್ಲಿ ಪಸರ್ಸಾವ ಆ ಜಾರಕಿಹೊಳಿಗಳಿಗೆ ಗೊತ್ತಿಲ್ಲ. ವಿದ್ಯಾಭ್ಯಾಸ ಇವತ್ತು ಕಲ್ತೀರಿ ನೀವು, ಆ ವಿದ್ಯೆಗೆ ಸಹಿತ ಬುದ್ಧಿ ಕೊಡಬೇಕು. ಆ ಸರಸ್ವತಿ ಸಹಿತ ಇವತ್ತು ನೆನೆಸ್ಬೇಕು. ನಿಮಗೆ ದುಃಖ ಆದಾಗ, ನಿಮಗೆ ತೊಂದರೆ ಆದಾಗ ಇದೇ ಅವರ ಮನೆಯಿಂದ ಹೋಗಿ ಲಕ್ಷ್ಮೀ ತೆಗೆದುಕೊಂಡು ಹೋಗಿದಿರಿ, ಉಪಯೋಗ ಮಾಡ್ಕೊಂಡಿರಿ. ಆ ಲಕ್ಷ್ಮೀದಿಂದ ನಿಮಗೆ ಉಪಯೋಗ ಆಗೈತಿ, ಅದನ್ನಾದರೂ ನೆನೆಸಬೇಕು. ಸರಸ್ವತಿಯನ್ನು ನೆನೆಸಬೇಕು. ದೇವರ ಮೇಲೆ ಭಯ ಇಟ್ಟು ದೇವರನ್ನು ಪ್ರೀತಿಯಿಂದ ಹೋಗಿ ಅಲ್ಲಿ ನಮ್ಮ ಕೆಲಸ ಆಗತೈತಿ ಅಂಥೇಳಿ ರಾತ್ರಿ 2 ಗಂಟೆ ತನಕ ನಿಂದಿರ್ತೀರಿ ನಿಮ್ಮ ಕೆಲಸ ಮಾಡ್ಕೊಳ್ಳೋ ಸಲುವಾಗಿ. ಆವಾಗ ನಿಮಗೆ ತಿಳಿಲಿಲ್ಲ ಈ ಸಾಮ್ರಾಜ್ಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು, ಈ ಸಾಮ್ರಾಜ್ಯದ ಬಗ್ಗೆ ತುಚ್ಛವಾಗಿ ಮಾತನಾಡುವುದು. ಯಾಕೆ ಮಾತಾಡ್ತೀರಿ? ಎಷ್ಟೋ ಸಮಾವೇಶಗಳನ್ನು ಮಾಡಿದರು. ಆ ಸಮಾವೇಶಗಳಲ್ಲೇ ನಿಮ್ಮನ್ನು ಕರ್ಕೊಂಡು ಹೋದರು, ಉಣಿಸಿದರು, ತಿನ್ನಿಸಿದರು, ಕರ್ಕೊಂಡು ಬಂದರು, ತೋರಿಸಿದರು. ಇವತ್ತು ಇದೇ ಈ ಪಾರ್ಲಿಮೆಂಟ್ ಸದಸ್ಯ ಮುದ್ದಿನ ಮಗಳು ಒಂದು ವಿಡಿಯೋ ಹಾಕಾಕತ್ತ ನೋಡ್ರಿ, ಅದನ್ನು ನೆಕ್ಸ್ಟ್ ಇವತ್ತೇ ಸಾಯಂಕಾಲ ಹಾಕ್ತೀನಿ. ಆ ಮಕ್ಕಳು ಎಂದು ನೋಡಿದ್ದೀರಿ ಪಾರ್ಲಿಮೆಂಟ್ರು? ಎಷ್ಟೋ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು ಲೋಕಸಭಾ ಸದಸ್ಯರಾದ್ರಿ, 10-20 ಜನ. ಒಬ್ಬರಾದರೂ ನಿಮ್ಮ ಬಡ ಮಕ್ಕಳಿಗೆ ಹೋಗಿ 50 ಮಕ್ಕಳಿಗೆ ಹೋಗಿ ಪಾರ್ಲಿಮೆಂಟ್ ದರ್ಶನ ಮಾಡಿ ರಾಷ್ಟ್ರಪತಿ ಭವನ ತೋರಿಸ್ತಾರಂದ್ರೆ ಯಾಕೆ ಬೇಕಾಗಿತ್ತು ಆ ಹುಡುಗಿಗೆ, ಸಂಸದೆ ಪ್ರಿಯಾಂಕಾಗೆ? 100 ಜನರಿಗೆ ಶಸ್ತ್ರಚಿಕಿತ್ಸೆ ನಮ್ಮಿಂದ ಆಯಿತು. 1000 ಜನ ಅಲ್ಲಿ ಮಾಡಿರ್ಬೋದು. ಪ್ರತಿಯೊಂದೇನು ಡಿಸ್ಪ್ಲೇ ಮಾಡ್ತಾರ? ಪ್ರಚಾರ ಮಾಡಬಾರ್ದು ದಾನ ಧರ್ಮದ್ದು. ಗುಪ್ತವಾಗಿ ದಾನ ಧರ್ಮ ನಿರಂತರ ಜ್ಯೋತಿಯಾಗಿ ದಾಸೋಹ ಮನೆತನದಿಂದ ಬಂದಂಥ ಈ ಕುಟುಂಬಕ್ಕೆ ನೀವು ಹೆಸರಿಡ್ತೀರಿ, ಮಾತಾಡ್ತೀರಿ. ಆ ದಾಸೋಹ ಮಾಡಿದಂಥ ಉಂಡವರು ತಿಂದವರು ಸಹಿತ ಅವರ ಕರುಳ ಆಶೀರ್ವಾದ ಮಾಡ್ತೈತಿ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಯಾಕೆ ನಿಮ್ಮ ಮನಸ್ಸುಗಳು ವಿಚಲಿತ ಆಗ್ಯಾವ? ನಿಮ್ಮ ಮನಸ್ಸುಗಳು ಕೆಟ್ಟ ಯಾಕಾಗ್ಯಾವ? ಯಾವುದೋ ಒಂದು ಸಣ್ಣ ವಿಷಯ ತೆಗೆದುಕೊಂಡು ಏನು ಲಭ ಹೋಯ್ಕೋತೀರಿ? ಹಳೆಯ ಘಟನೆಗಳನ್ನು ಏನದನ್ನು ವೈಭವೀಕರಣ ಮಾಡ್ಕೋತೀರಿ? ಹೋದ ಹೆಣಗಳನ್ನು ತೆಗೆದುಕೊಂಡು ಏನು ಮಾಡವ್ರ? ಅದರಿಂದ ಏನು ಸಾಧನೆ ಮಾಡೋರದಿರಿ? ನಿಮಗೆ ಕಪ್ಪು ಚುಕ್ಕೆ ನೋಡಕತ್ತೀನಿ ನಾ 8 ದಿವಸದಿಂದ ಲೈವ್ ಬರುವುದೇನು, ಏನೇನು ಆ ಕುಟುಂಬದ ಬಗ್ಗೆ ಮಾತಾಡೋದೇನು? ಮಾತಾಡೋದು ಬೇಕಾದರೆ ಯಾವುದಾದ್ರೂ ಸಾಕ್ಷಿ ಆಧಾರಗಳ ಬೇಕು. ಯಾವ ಮಾತುಗಳು ಮಾತಾಡಕತ್ತೀರಿ ಅವು ನಾಳೆ ಸಾಕ್ಷಿ ರೂಪದಲ್ಲಿ ಬಾ ಅಂದಾಗ ನೀವು ಎದೆಗೊಂದುತ್ತೀರಿ, ಪಲಾಯನ ಹೋಗ್ತೀರಿ, ವಾಪಸ್ ನೀವು ಬರುವುದಿಲ್ಲ, ಶರಣಾಗುತ್ತೀರಿ, ನಿಮಗೆ ಕ್ಷಮೆ ಅಂತೂ ಸಿಗೋದಿಲ್ಲ. ಇದು ಇವತ್ತು ಖಡಕ ಜವಾರಿ ಕಾಕ ವಿವರವಾಗಿ ಹೇಳ್ಯಾನ. ಶೈಕ್ಷಣಿಕ, ಕ್ರೀಡೆ, ಕಲೆ, ಅಭಿವೃದ್ಧಿ, ಡೆವಲಪ್ಮೆಂಟು ಪ್ರತಿಯೊಂದು ವಿಷಯವ 5 ಸಹೋದರ ಅವರ ಮಕ್ಕಳದು ಸಹಿತ ಶೈಕ್ಷಣಿಕವಾಗಿ ಸಂಪೂರ್ಣವಾಗಿ ವಿವರ ಹೇಳಿದ್ದೀನಿ. ಇದು ಕರ್ನಾಟಕ ರಾಜ್ಯ ನೋಡಬೇಕು. ಇವತ್ತು ರಾಜಕೀಯ ರಂಗದಲ್ಲಿ ಏನು ತಂದರು, ಸಾಮಾಜಿಕ ರಂಗದಲ್ಲಿ ಏನು ತಂದರು, ಕ್ರೀಡೆಯಲ್ಲಿ ಏನು ತಂದರು, ಕಲೆಯಲ್ಲಿ ಏನು ತಂದರು, ರಾಜಕೀಯ ರಂಗದಲ್ಲಿ ಏನು ತಂದರು. ಇವತ್ತು ಉನ್ನತ ಹುದ್ದೆ ಸಲುವಾಗಿ ಶಿಫಾರಸು ಪತ್ರಗಳನ್ನ ತೆಗೆದುಕೊಂಡು ಹೋಗಿ ನಿಗಮ ಮಂಡಳಿ ಅಧ್ಯಕ್ಷರು ಸಹಿತ ನೀವು ಆದ್ರಿ. ಯಾಕೆ ಜಾರಕಿಹೊಳಿ ಬೆಳೆಸಲಿಲ್ಲ? ಎಷ್ಟು ಜನ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದೀರಿ? ಎಷ್ಟು ಜನ ನಿರ್ದೇಶಕರಾಗಿದ್ದೀರಿ? ಎಷ್ಟು ಜನ ನೀವು ರಾಜ್ಯ ಮಟ್ಟದಲ್ಲಿ ಇವತ್ತು ಸರ್ಕಾರಿ ಕೊಟ್ಟಂಥ ಕಾರಿನಲ್ಲಿ ಅಡ್ಡಾಡತ್ತೀರಿ? ನೆನಪಿಟ್ಕೊರಿ. ಇದು ಈಗ ಶುರುವಾತ್, ಇದು ಟ್ರೇಲರ್, ಇನ್ನೂ ಪಿಕ್ಚರ್ ಬಾಕಿ ಹೈ. ಇದೇ ಖಡಕ ಜವಾರಿ ಸಂಪೂರ್ಣ ವಿವರದೊಂದಿಗೆ ಬರ್ತಾನ. ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಅನಿಸಿಕೆಗಳನ್ನ ಹಾಕ್ರಿ. ಏನು ಅನಿಸಿಕೆ ಹಾಕ್ತೀರಿ ಅದಕ್ಕೆ ಉತ್ತರ ಕೊಡ್ತೀನಿ. ಮತ್ತೊಂದು ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ.